ನಿಮ್ಮ ಚಿನ್ನಾಭರಣಕ್ಕೆ ಕಡಿಮೆ ದರದಲ್ಲಿ ಹೆಚ್ಚಿನ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಅಡವನ್ನು ಇಡಿಸ್ಕೊಂಡು ವಂಚನೆ ಮಾಡುವಂಥ ಜಾಲ ಮಂಡ್ಯದಲ್ಲಿ ಆಕ್ಟಿವ್ ಆಗಿದೆ. ಅದರಲ್ಲೂ ಕೂಡ ಮಳವಳ್ಳಿ ತಾಲೂಕಿನಲ್ಲಿ ಸಾಕಷ್ಟು ಜನ ವಂಚನೆಗೊಳಗಾಗ್ತಾ ಇದ್ದಾರೆ. ಅದೇ ರೀತಿ ವಂಚನೆಗೊಳಗಾಗಿರುವಂಥ ಒಬ್ಬರು ವ್ಯಕ್ತಿ ಇದ್ದಾರೆ, ಅದ್ರ ಜೊತೆಗೆ ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೊದಲಿಗೆ ವಂಚನೆಗೊಳಗಾಗಿರುವಂಥ ಸಿದ್ಲಿಂಗ್ ಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನೀವು ಅಡ ಇಡ್ತೀರಿ ಅಂತ ಚಿನ್ನಾಭರಣನ ಅಡ ಇಡ್ತೀರಿ ಅಂತ ಅವ್ರಿಗೆ ಗೊತ್ತಾಯಿತು, ಜೊತೆಗೆ ಮೊದಲೇನಾದರೂ ಅಡಮಾನ ಇಟ್ಟಿದ್ರಾ, ಹೇಗೆ ನಿಮ್ಗೆ ವಂಚನೆ ಮಾಡಿದ್ರು ಅಂತ? ಸರ್, ನಾನು ಮಳವಳ್ಳಿ ಕೆನರಾ ಬ್ಯಾಂಕ್ನಲ್ಲಿ 1,65,000 ರೂಪಾಯಿಗೆ 58 ಗ್ರಾಮ್ ಚಿನ್ನ ಅಡವಿಟ್ಟಿದ್ದೆ. ಚಿನ್ನ ಅಡ ಇಟ್ಟು ಒಂದು 6 ತಿಂಗಳಾದಮೇಲೆ ಒಂದು ಮಂಡ್ಯದಿಂದ ಕಾಲ್ ಬಂತು, ರಿಸೀವ್ ಮಾಡಿದೆ. ಸರ್, ನಾವು ಅನಾಗ ಗೋಲ್ಡ್ ಕಂಪ್ನಿಯಿಂದ ನೀವೆಲ್ಲರೂ ಚಿನ್ನ ಅಡ ಇಟ್ಟಿದ್ರೆ ನಾವು ಅದನ್ನು ತಗೊಂಡು ಕಮ್ಮಿ ಬಡ್ಡಿಯಲ್ಲಿ ನಾವು ಬಿಡಿಸ್ಕೊಡ್ತೀವಿ ಸರ್ ಅಂತ ಹೇಳಿದ್ರು. ಅಲ್ಲೆಲ್ಲರೂ ಇಟ್ಟಿದ್ದೀರಾ ಅಂತ ಕೇಳಿದ್ರು. ಹೌದು ಮೇಡಮ್ ಇಟ್ಟಿದ್ದೀನಿ. ಎಲ್ಲಿ ಇಟ್ಟಿದ್ದೀರಾ ಅಂದರು. ಮಳವಳ್ಳಿ ಕೆನರಾ ಬ್ಯಾಂಕಲ್ಲಿಂದೆ. ಆಮೇಲೆ ನಿಮ್ಗೆ ಯಾರು ಈ ನಂಬರ್ ಕೊಟ್ಟವರು ಅಂದೆ. ಸರ್, ನಮಗೆ ಮಾಹಿತಿ ಸಿಗುತ್ತೆ, ತಗೊಂಡು ಮಾಡ್ತಾಯಿದ್ದೀವಿ, ಕಮ್ಮಿ ಬಡ್ಡಿಲಿ ನಾವು ಇಟ್ಕೊಂಡು ನಿಮಗೂ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ಥರ ಮೇಡಮ್ ಅಂತ ಕೇಳಿದೆ. ಈಗ ನಿಮ್ದು ಏನಾಗಿದೆ ಅಲ್ಲಿ ಬಡ್ಡಿ ಅಸಲೆಲ್ಲ ನಾವೇ ತಂದು ಬಿಡಿಸ್ಕೊಂಡೋಗಿ 6 ತಿಂಗಳು ನಮ್ಮ ಹತ್ರ ನೀವು ಬಿಡಿಸ್ಕೊಳ್ಳೋಂಗಿಲ್ಲ. 6 ತಿಂಗಳಾದಮೇಲೆ ಬಂದು ನೀವು ನಾವು ಕೊಟ್ಟಿರ್ತೀವಿ ಆ ದುಡ್ಡನ್ನ ಬಡ್ಡಿನ ನೀವೆಲ್ಲ ಕ್ಲೈಮ್ ಮಾಡಿಕೊಟ್ರೆ ರಿಟರ್ನ್ ನಾವು ಎಲ್ಲಿಗೆ ಹೆಂಗೆ ಬಿಡಿಸ್ಕೊಂಡು ಹೋದ್ವಿ ಸೇಮ್ ಅಲ್ಲೂ ಹಂಗೆ ನೀವು ಬಿಡಿಸ್ಕೊಂಡು ಮನೆಗೆ ಬರ್ಬೋದು ಅಂತ ಆಮಿಷ ಬಿಡಿದ್ರು. ಆಮೇಲೆ ಎಷ್ಟು ಹಣ ಕೊಟ್ಟರು ನಿಮ್ಮ ಚಿನ್ನಾಭರಣಕ್ಕೆ? 1,55,000 ರೂಪಾಯಿ ಕೆನರಾ ಬ್ಯಾಂಕಲ್ಲಾಗಿತ್ತು. ಅದಕ್ಕೆ 12-13 ಸಾವಿರ ಬಡ್ಡಿ ಸೇರಿ 1,65,000 ರೂಪಾಯಿ ಆಯಿತು. 1,65,000 ಬಿಡಿಸ್ಕೊಂಡು ಹೋದರು. ಹೋಗಿ 1,60,000 ರೂಪಾಯಿ ಹೊಸ ಚೀಟಿ ಕೊಟ್ಟರು. ಈಗ 1 ವರ್ಷದಿಂದ ನಾನು ಇಲ್ಲಿ ಬಡ್ಡಿ ಕಟ್ಟಿಬಿಟ್ಟು ಅಸಲು ಕಟ್ಟಿಬಿಟ್ಟು ನನ್ನ ಚಿನ್ನ ತಗೊಳ್ಳೋಣ ಅಂತಂದರೆ 1 ವರ್ಷದಿಂದನೂ ನನ್ನ ಕೈಗೆ ಸಿಗ್ತಾಯಿಲ್ಲ. ಸುಮಾರು 6 ತಿಂಗಳಿಂದ ನನಗೆ ಈಗ ಮಾಡೋದು, ಈಗ ನಾಳೆ ಬರೋದು, ನಾಳೆಗೆ ಬನ್ನಿ ನಾಳೆಗೆ ಬನ್ನಿ ಅಂತಾರೆ. ಯಾವಾಗ ಹೋದ್ರೂ ಫೋನು ಸಿಗಲ್ಲ. ಅಲ್ಲಿ ಅವರು ಪ್ರವೀಣ್ ಅಂತ, ಅನಗ ಗೋಲ್ಡ್ ಪ್ರವೀಣ್ ಅಂತ ಅಂದ್ಬಿಟ್ಟು ಅಲ್ಲಿ ಅವರು ಮಂಡ್ಯ ಸುಭಾಷ್ ನಗರದಲ್ಲಿ. ಈಗ ಅಲ್ಲಿ ಕ್ಲೋಸ್ ಈಗ ನಮ್ಮಂಗೆ ಏನೇನೋ ಗಲಾಟೆಗಳಾಗಿ ಅಲ್ಲಿ ಕ್ಲೋಸ್ ಮಾಡವ್ರೆ. ಮಂಡ್ಯದಲ್ಲಿ ಕ್ಲೋಸ್ ಮಾಡೋರು ಆಫೀಸ್ನ. ಮೈಸೂರಲ್ಲಿ ಇಟ್ಟರು. ಫೋನಲ್ಲಿ ಒಂಥರ ಮಾತಾಡ್ತಾರೆ, ಅಲ್ಲಿ ನೇರ ಹೋದ್ರೆ ಒಂಥರ ಮಾತಾಡ್ತಾರೆ. ನಮ್ಗೆ ಸುಮಾರು ಬೇಜಾರಾಯಿತು. ಆಮೇಲೆ ಮೊನ್ನೆ ಒಂದು ಮೆಸೇಜ್ ಮಾಡಿದೆ ಅವ್ರಿಗೆ ಟಿ ವಿಲಿ, ಫೋನಲ್ಲಿ ವಾಟ್ಸಪ್ ಮಾಡಿದೆ. ಅಲ್ಲ ಕಣ್ರಿ, ಪದೇ ಸೊಬ್ಬು ಹೇಳ್ತಾರೆ. ಏನು ಹೇಳ್ತಾರೆ? ಬರೀ ಸೊಬ್ಬುಬೆ. ನಮ್ಮ ತಾಯಿಯವ್ರ ತಾಯಿ ತೀರೋಗೋರೆ, ನಮ್ಮ ಮಿಸ್ಸಸ್ ಅವ್ರ ಅಣ್ಣ ತೀರೋಗೋರೆ, ನಮ್ಮ ಅಜ್ಜಿ ತೀರೋಗೋರೆ. ಯಾವತ್ತೋದ್ರು ತೀರೋಗಿರೋ ಸಮಸ್ಯೆ ಹೇಳ್ತಾರೆ, ತಪ್ಪಿಸ್ಕೋತಾರೆ. ಮುಂದಿನ ತಿಂಗಳು 15 ದಿವಸ ಯಾವುದೋ ಒಂದು ಡೇಟು ನಾವೇನು ಹೋಗಿರ್ತೀವಿ 15-20 ದಿವಸ ಎಕ್ಸ್ಟೆಂಡ್ ಡೇಟ್ ಕೊಡ್ತಾರೆ. ಅದೇ ಥರ ನಾವು ಇಲ್ಲಿ ನಮ್ಮ ಕೆಲಸ ಕಾರ್ಯನೆಲ್ಲ ರಜಾ ಹಾಕಿ ಊಟ ಮಾಡ್ದೇ ತಿಂಡಿ ಮಾಡ್ದೆ ತಡಿ ಇಸ್ಕೊಂಡ್ಬಿಡ್ಮ ಅಂತ ನಾವು ಹೋದ್ರೆ ಅಲ್ಲಿ ಕೈಗೆ ಸಿಗಲ್ಲ. ಇನ್ನೂ ನನ್ನಂಥ ಅಮಾಯಕರು ಬೇಕಾದಷ್ಟು ಜನ ಅವರೇ. ದಯವಿಟ್ಟು ಅವರೆಲ್ಲರಿಗೂ ನನ್ನ ಸಹಿತ ನ್ಯಾಯ ಕೊಡಿಸಿ ಸರ್. ಇದು ಡುಬಾ ಕಂಪ್ನಿ ಸರ್, ಅನಾಗ ಗೋಲ್ಡು ಡುಬಾ ಕಂಪ್ನಿ ಸರ್. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಅಲ್ಲೂ ಜಗಳ ಆಯಿತು ಅವ್ರಿಗೂ ನಮಗೂ. ಅಲ್ಲಿ ಪೊಲೀಸ್ನವ್ರ ಸಹಕಾರದಿಂದ ಬುಧವಾರ ಟೈಮ್ ತೊಗೊಂಡ್ರು. ಅವರು ಫೋನ್ ಮಾಡಿದ್ರು ಪ್ರವೀಣ್ ಅನ್ನೋರಿಗೆ, ನೆಲ್ಲ ಹೊರಗಡೆ ಇದ್ದೀನಿ ಅಂದರು. ಆಮೇಲೆ ನೀವು ಹೊರಗಡೆ ಇದ್ದೀರಿ ಅಂದರೆ ಈಗ ಸಮಸ್ಯೆ ಬಗೆಹರಿಸೋದು ಹೆಂಗೆ ಅಂತ ಅವರು ರೇಗಿದ್ರು. ಇಲ್ಲ ಸರ್, ದೇವರಾಣೆ ನಾನು ಹೊರಗಡೆ ಇದ್ದೀನಿ. ಸೊ ಬುಧವಾರ ಬಂದು ಈಗ ನಮ್ಮ ಅಂಕಲ್ಲು ಯಾರೋ ಬಂದಿದ್ದಾರೆ, ಅವ್ರ ಹತ್ರ ನೀವು ಮಾತಾಡಿ. ಏನಾಗಬೇಕು ಸರ್? ಈಗ ನಮಗೆ ದುಡ್ಡು ಕೊಟ್ಟರು ಓಕೆ ಸರ್, ಚಿನ್ನ ಕೊಟ್ಟರು ಓಕೆ ಸರ್, ಎರಡಕ್ಕೂ ರೆಡಿ ಇದ್ದೀನಿ. ನಿಮ್ಮ ಚಿನ್ನ ದುಡ್ಡು ಬಡ್ಡಿ 2 ಕೊಟ್ಬಿಟ್ಟು ಚಿನ್ನ ಕೊಡ್ತೀವಿ ಅಂದ್ರೆ ರೆಡಿತೀನಿ. ಆಗಲ್ಲ, ನಾವು ದುಡ್ಡು ಕೊಡ್ತೀವಿ ಅಂದ್ರೆ ದುಡ್ಡುಗೂ ರೆಡಿಯಾಗಿದ್ದೀನಿ. ಇವತ್ತೊಂದು ರೇಟಿಗೆ ದುಡ್ಡು ಕೊಟ್ಬಿಡಲಿ ಸರ್. ಮಳವಳ್ಳಿ ಭಾಗದಲ್ಲಿ ಈ ರೀತಿ ವಂಚನೆಗೊಳಗಾಗೋದ್ರ ಸಂಖ್ಯೆ ಹೆಚ್ಚಾಗಿದೆಯಾ, ಅಥವಾ ಏನು ಕೆಲವ್ರು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಸರ್, ಇಡೀ ರಾಜ್ಯಾದ್ಯಂತ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ. ಯಾಕೆಂತಂದರೆ ಅವ್ರು ಏನು ಮಾಡ್ತಾರೆ, ಇಂಗ್ಲೀಷ್ನಲ್ಲಿ ಒಂದಷ್ಟು ಫಾರ್ಮೆಟ್ಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಇವ್ರ ಹತ್ರ ಅಡಮಾನಕ್ಕೆ ಚಿನ್ನ ಇರಿಸ್ತಾರೆ, ಅಥವಾ 6 ತಿಂಗಳು ಯಾವುದೇ ಮುಗಿದ ನಂತರ ನಿಮಗೆ ಬದಲಿ ಚಿನ್ನವನ್ನು ಕೊಡ್ತೇವೆ ಅಥವಾ ಅದೇ ಸೇಮ್ ಚಿನ್ನವನ್ನು ಕೊಡ್ತೇವೆ ಅನ್ನುವಂತಹ ಪತ್ರಿಕೆ ಸಹಿ ಮಾಡಿ ಅಂತೇಳಿ ಮಾಡಿಸ್ಕೊಳ್ಳುವಂಥ ನೆಪದಲ್ಲಿ ಇವ್ರ ಹತ್ರ ಸಂಪೂರ್ಣ ಮಾರಾಟದ ಪತ್ರಿಕೆ, ಅನುಮತಿ ಪತ್ರಿಕೆ ಸೈನ್ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ. ಹಂಗಾಗಿ ಕಚೇರಿಗೆ ಹೋಗಿ ಅಲ್ದ್ರೂ ಕೂಡ, ಅಥವಾ ಸ್ಟೇಷನಲ್ಲಿ ಹೋಗಿ ದೂರು ದಾಖಲು ಮಾಡಬೇಕು ಅಂದರೂ ಕೂಡ, ಕೋರ್ಟ್ಗೆ ಹೋಗ್ತೀನಿ ಅಂದರೂ ಕೂಡ ಇವ್ರಿಗೆ ಯಾವುದೇ ರೀತಿಯಲ್ಲಿ ಫಲಶ್ರುತಿ ಸಿಕ್ಕಲ್ಲ. ಹಂಗಾಗಿ ಅಂದರೆ ಅಮಾಯಕರನ್ನ ಟಾರ್ಗೆಟ್ ಮಾಡಿ ಈ ರೀತಿ ವಂಚನೆ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಅಮಾಯಕರನ್ನ, ಜೊತೆಗೆ ಕಡಿಮೆ ಬಡ್ಡಿ ಆಮಿಷವನ್ನು ಒಡ್ಡಿ ಯಾರಿಗೆಲ್ಲ ಹಣದ ಅವಶ್ಯಕತೆ ಇದೆ, ನಿಮ್ಮ ಚಿನ್ನ ಅಲ್ಲಿ ಹರಾಜಾಗ್ತಾ ಇದೆ, ನಮ್ಮ ಹತ್ರಕ್ಕೆ ಬಂದರೆ ಇನ್ನೊಂದಷ್ಟು ಹೆಚ್ಚುವರಿ ಹಣವನ್ನು ನಿಮಗೆ ಕೊಡ್ತೇವೆ ಅನ್ನುವಂಥ ಆಮಿಷವನ್ನು ಒಡ್ಡಿ ಇಂಥವ್ರನ್ನ ಹುಡುಕಿ ಮಾಡ್ತಾ ಇದ್ದಾರೆ. ದಯಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ಇಂಥ ಕಂಪನಿಗಳನ್ನು ಮುಚ್ಚಿ, ಆ ಕಂಪನಿಗಳಲ್ಲಿ ಯಾರೆಲ್ಲ ಒಡವೆಗಳನ್ನು ಇಟ್ಟು ಇವತ್ತು ಬೀದಿಲಿ ತಮ್ಮ ಒಡವೆಗಳನ್ನ ಕಂಡು ಕಣ್ಣೀರಾಗ್ತಾ ಇದ್ದಾರೆ, ಅವರ ಕಷ್ಟಕ್ಕೆ ಧಾವಿಸ್ಬೇಕು. ಒಂದು ಒಳ್ಳೆ ಕಾನೂನನ್ನು ತಂದು ಪೊಲೀಸ್ ಇಲಾಖೆ ಮುಖಾಂತರ ಅವರನ್ನು ಕಂಟ್ರೋಲ್ ಮಾಡುವಂತಹ ವಿಚಾರದಲ್ಲಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ನಮ್ಮ ಮನವಿ. ಅಂದರೆ 100 ಜನ ವಂಚನೆಗೊಳಗಾಗಿದ್ದಾರೆ ಸರ್ ಮಳವಳ್ಳಿ ತಾಲೂಕಿನಲ್ಲಿ? ಖಂಡಿತವಾಗ್ಲೂ ಸರ್, ಸರ್ವೆ ಮಾಡಿಸಿದ್ರೆ 100ಕ್ಕಿಂತ ಹೆಚ್ಚು ಜನ ಸಿಗ್ತಾರೆ. ಯಾಕೆಂತಂದರೆ ಇವತ್ತು ಜೀವನ ಶೈಲಿ ತುಂಬ ಬದಲಾಗಿದೆ, ಭಾಳ ಕಷ್ಟಕರವಾಗಿದೆ. ನಿಮ್ಗೆ ಗೊತ್ತಿದೆ, ಈ ಮೈಕ್ರೋ ಫೈನಾನ್ಸಿಂದ ಹಾವಳಿಯಿಂದನೇ ಎಷ್ಟೋ ಜನ ಚಿನ್ನಗಳನ್ನು ಒಡವೆಗಳನ್ನು ಅಡವಿಟ್ಟು ಮೈಕ್ರೋ ಫೈನಾನ್ಸ್ಗೆ ದುಡ್ಡನ್ನು ಕಟ್ಟಿದ್ದಾರೆ. ಬಿಡಿಸ್ಕೊಳ್ಳೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಇಂಥ ಡೋಂಗಿ ಕಂಪ್ನಿಗಳ ವಿಶೇಷವಾದ ಆಮಿಷಗಳಿಗಾಗಿ ಚಿನ್ನವನ್ನು ಕಳ್ಕೊಳ್ಳುವಂಥ ಪ್ರಕರಣಗಳು ತುಂಬ ಇದ್ದಾವೆ. ಮುಂದಿನ ದಿನಗಳಲ್ಲಿ ತಮ್ಮ ಮಾಧ್ಯಮದ ಮುಂದೆ ಅವರೆಲ್ಲ ಬಂದೇ ಬರ್ತಾರೆ ಎನ್ನುವಂಥದ್ದು ನನ್ನ ಭಾವನೆ.
ಇದಿಷ್ಟು ಏನು ವಂಚನೆಗೊಳಗಾಗಿರುವಂಥ ವ್ಯಕ್ತಿ ಹಾಗೂ ಸಾರ್ವಜನಿಕರ ಮಾತಾಗಿರುವಂಥದ್ದು. ಅಂದರೆ ಈ ಚಿನ್ನಾಭರಣವನ್ನು ಅಡವನ್ನು ಇಟ್ಕೊಳ್ತೀವಿ ಅಂತ ಹೇಳಿ ವಂಚನೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಒಂದು ಕಡೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಆದರೆ, ಮತ್ತೊಂದು ಕಡೆ ಚಿನ್ನಾಭರಣವನ್ನು ಅಡಮಾನ ಇಟ್ಕೊಳ್ತೀನಿ ಅನ್ನೋ ವಂಚಕರ ಸಂಖ್ಯೆ ಹೆಚ್ಚಾಗಿದೆ. ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದು ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಿಮ್ಮ ಚಿನ್ನಾಭರಣಕ್ಕೆ ಕಡಿಮೆ ದರದಲ್ಲಿ ಹೆಚ್ಚಿನ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಅಡವನ್ನು ಇಡಿಸ್ಕೊಂಡು ವಂಚನೆ ಮಾಡುವಂಥ ಜಾಲ ಮಂಡ್ಯದಲ್ಲಿ ಆಕ್ಟಿವ್ ಆಗಿದೆ. ಅದರಲ್ಲೂ ಕೂಡ ಮಳವಳ್ಳಿ ತಾಲೂಕಿನಲ್ಲಿ ಸಾಕಷ್ಟು ಜನ ವಂಚನೆಗೊಳಗಾಗ್ತಾ ಇದ್ದಾರೆ. ಅದೇ ರೀತಿ ವಂಚನೆಗೊಳಗಾಗಿರುವಂಥ ಒಬ್ಬರು ವ್ಯಕ್ತಿ ಇದ್ದಾರೆ, ಅದ್ರ ಜೊತೆಗೆ ಸಾರ್ವಜನಿಕರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೊದಲಿಗೆ ವಂಚನೆಗೊಳಗಾಗಿರುವಂಥ ಸಿದ್ಲಿಂಗ್ ಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನೀವು ಅಡ ಇಡ್ತೀರಿ ಅಂತ, ಚಿನ್ನಾಭರಣನ ಅಡ ಇಡ್ತೀರಿ ಅಂತ ಅವ್ರಿಗೆ ಗೊತ್ತಾಯಿತು, ಜೊತೆಗೆ ಮೊದಲೇನಾದರೂ ಅಡಮಾನ ಇಟ್ಟಿದ್ರಾ? ಹೇಗೆ ನಿಮ್ಗೆ ವಂಚನೆ ಮಾಡಿದ್ರು ಅಂತ? ಸರ್, ನಾನು ಮಳವಳ್ಳಿ ಕೆನರಾ ಬ್ಯಾಂಕ್ನಲ್ಲಿ 1,65,000 ರೂಪಾಯಿಗೆ 58 ಗ್ರಾಮ್ ಚಿನ್ನ ಅಡವಿಟ್ಟಿದ್ದೆ. ಚಿನ್ನ ಅಡ ಇಟ್ಟು ಒಂದು 6 ತಿಂಗಳಾದಮೇಲೆ ಒಂದು ಮಂಡ್ಯದಿಂದ ಕಾಲ್ ಬಂತು, ರಿಸೀವ್ ಮಾಡಿದೆ. ಸರ್, ನಾವು ಅನಾಗ ಗೋಲ್ಡ್ ಕಂಪ್ನಿಯಿಂದ ನೀವೆಲ್ಲರೂ ಚಿನ್ನ ಅಡ ಇಟ್ಟಿದ್ರೆ ನಾವು ಅದನ್ನು ತಗೊಂಡು ಕಮ್ಮಿ ಬಡ್ಡಿಯಲ್ಲಿ ನಾವು ಬಿಡಿಸ್ಕೊಡ್ತೀವಿ ಸರ್ ಅಂತ ಹೇಳಿದ್ರು. ಅಲ್ಲೆಲ್ಲರೂ ಇಟ್ಟಿದ್ದೀರಾ ಅಂತ ಕೇಳಿದ್ರು. ಹೌದು ಮೇಡಮ್ ಇಟ್ಟಿದ್ದೀನಿ. ಎಲ್ಲಿ ಇಟ್ಟಿದ್ದೀರಾ ಅಂದರು. ಮಳವಳ್ಳಿ ಕೆನರಾ ಬ್ಯಾಂಕಲ್ಲಿಂದೆ. ಆಮೇಲೆ ನಿಮ್ಗೆ ಯಾರು ಈ ನಂಬರ್ ಕೊಟ್ಟವರು ಅಂದೆ. ಸರ್, ನಮಗೆ ಮಾಹಿತಿ ಸಿಗುತ್ತೆ, ತಗೊಂಡು ಮಾಡ್ತಾಯಿದ್ದೀವಿ, ಕಮ್ಮಿ ಬಡ್ಡಿಲಿ ನಾವು ಇಟ್ಕೊಂಡು ನಿಮಗೂ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ಥರ ಮೇಡಮ್ ಅಂತ ಕೇಳಿದೆ. ಈಗ ನಿಮ್ದು ಏನಾಗಿದೆ, ಅಲ್ಲಿ ಬಡ್ಡಿ ಅಸಲೆಲ್ಲ ನಾವೇ ತಂದು ಬಿಡಿಸ್ಕೊಂಡೋಗಿ 6 ತಿಂಗಳು ನಮ್ಮ ಹತ್ರ ನೀವು ಬಿಡಿಸ್ಕೊಳ್ಳಂಗಿಲ್ಲ. 6 ತಿಂಗಳಾದಮೇಲೆ ಬಂದು ನೀವು ನಾವು ಕೊಟ್ಟಿರ್ತೀವಿ ಆ ದುಡ್ಡನ್ನ ಬಡ್ಡಿನ ನೀವೆಲ್ಲ ಕ್ಲೈಮ್ ಮಾಡಿಕೊಟ್ರೆ ರಿಟರ್ನ್ ನಾವು ಎಲ್ಲಿಗೆ ಹೆಂಗೆ ಬಿಡಿಸ್ಕೊಂಡು ಹೋದ್ವಿ ಸೇಮ್ ಅಲ್ಲೂ ಹಂಗೆ ನೀವು ಬಿಡಿಸ್ಕೊಂಡು ಮನೆಗೆ ಬರ್ಬೋದು ಅಂತ ಆಮಿಷ ಬಿಡಿದ್ರು. ಆಮೇಲೆ ಎಷ್ಟು ಹಣ ಕೊಟ್ಟರು ನಿಮ್ಮ ಚಿನ್ನಾಭರಣಕ್ಕೆ? 1,55,000 ರೂಪಾಯಿ ಕೆನರಾ ಬ್ಯಾಂಕಲ್ಲಾಗಿತ್ತು. ಅದಕ್ಕೆ 12-13 ಸಾವಿರ ಬಡ್ಡಿ ಸೇರಿ 1,65,000 ರೂಪಾಯಿ ಆಯಿತು. 1,65,000 ಬಿಡಿಸ್ಕೊಂಡು ಹೋದರು. ಹೋಗಿ 1,60,000 ರೂಪಾಯಿ ಹೊಸ ಚೀಟಿ ಕೊಟ್ಟರು. ಈಗ 1 ವರ್ಷದಿಂದ ನಾನು ಇಲ್ಲಿ ಬಡ್ಡಿ ಕಟ್ಟಿಬಿಟ್ಟು ಅಸಲು ಕಟ್ಟಿಬಿಟ್ಟು ನನ್ನ ಚಿನ್ನ ತಗೊಳ್ಳೋಣ ಅಂತಂದರೆ 1 ವರ್ಷದಿಂದನೂ ನನ್ನ ಕೈಗೆ ಸಿಗ್ತಾಯಿಲ್ಲ. ಸುಮಾರು 6 ತಿಂಗಳಿಂದ ನನಗೆ ಈಗ ಮಾಡೋದು, ಈಗ ನಾಳೆ ಬರೋದು, ನಾಳಿದ್ದು ಬನ್ನಿ ನಾಳೆಗೆ ಬನ್ನಿ ಅಂತಾರೆ. ಯಾವಾಗ ಹೋದ್ರೂ ಫೋನು ಸಿಗಲ್ಲ. ಅಲ್ಲಿ ಅವರು ಪ್ರವೀಣ್ ಅಂತ, ಅನಗ ಗೋಲ್ಡ್ ಪ್ರವೀಣ್ ಅಂತ ಅಂದ್ಬಿಟ್ಟು ಅಲ್ಲಿ ಅವರು ಮಂಡ್ಯ ಸುಭಾಷ್ ನಗರದಲ್ಲಿ. ಈಗ ಅಲ್ಲಿ ಕ್ಲೋಸ್ ಈಗ ನಮ್ಮಂಗೆ ಏನೇನೋ ಗಲಾಟೆಗಳಾಗಿ ಅಲ್ಲಿ ಕ್ಲೋಸ್ ಮಾಡವ್ರೆ. ಮಂಡ್ಯದಲ್ಲಿ ಕ್ಲೋಸ್ ಮಾಡೋರು ಆಫೀಸ್ನ. ಮೈಸೂರಲ್ಲಿ ಇಟ್ಟರು. ಫೋನಲ್ಲಿ ಒಂಥರ ಮಾತಾಡ್ತಾರೆ, ಅಲ್ಲಿ ನೇರ ಹೋದ್ರೆ ಒಂಥರ ಮಾತಾಡ್ತಾರೆ. ನಮ್ಗೆ ಸುಮಾರು ಬೇಜಾರಾಯಿತು. ಆಮೇಲೆ ಮೊನ್ನೆ ಒಂದು ಮೆಸೇಜ್ ಮಾಡಿದೆ ಅವ್ರಿಗೆ ಟಿ ವಿಲಿ, ಫೋನಲ್ಲಿ ವಾಟ್ಸಪ್ ಮಾಡಿದೆ. ಅಲ್ಲ ಕಣ್ರಿ, ಪದೇ ಪದೇ ಸಬೂಬ್ ಹೇಳ್ತಾರೆ. ಏನು ಹೇಳ್ತಾರೆ? ಬರೀ ಸಬೂಬೆ. ನಮ್ಮ ತಾಯಿಯವ್ರ ತಾಯಿ ತೀರೋಗೋರೆ, ನಮ್ಮ ಮಿಸ್ಸಸ್ ಅವ್ರ ಅಣ್ಣ ತೀರೋಗೋರೆ, ನಮ್ಮ ಅಜ್ಜಿ ತೀರೋಗೋರೆ. ಯಾವತ್ತೋದ್ರು ತೀರೋಗಿರೋ ಸಮಸ್ಯೆ ಹೇಳ್ತಾರೆ, ತಪ್ಪಿಸ್ಕೋತಾರೆ. ಮುಂದಿನ ತಿಂಗಳು 15 ದಿವಸ ಯಾವುದೋ ಒಂದು ಡೇಟು ನಾವು ಏನು ಹೋಗಿರ್ತೀವಿ 15-20 ದಿವಸ ಎಕ್ಸ್ಟೆಂಡ್ ಡೇಟ್ ಕೊಡ್ತಾರೆ. ಅದೇ ಥರ ನಾವು ಇಲ್ಲಿ ನಮ್ಮ ಕೆಲಸ ಕಾರ್ಯನೆಲ್ಲ ರಜಾ ಹಾಕಿ ಊಟ ಮಾಡ್ದೇ ತಿಂಡಿ ಮಾಡ್ದೆ ತಡಿ ಇಸ್ಕೊಂಡ್ಬಿಡಮ್ಮ ಅಂತ ನಾವು ಹೋದ್ರೆ ಅಲ್ಲಿ ಕೈಗೆ ಸಿಗಲ್ಲ. ಇನ್ನೂ ನನ್ನಂಥ ಅಮಾಯಕರು ಬೇಕಾದಷ್ಟು ಜನ ಅವರೇ. ದಯವಿಟ್ಟು ಅವರೆಲ್ಲರಿಗೂ ನನ್ನ ಸಹಿತ ನ್ಯಾಯ ಕೊಡಿಸಿ ಸರ್. ಇದು ಡುಬಾ ಕಂಪ್ನಿ ಸರ್, ಅನಾಗ ಗೋಲ್ಡು ಡುಬಾ ಕಂಪ್ನಿ ಸರ್. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ? ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಅಲ್ಲೂ ಜಗಳ ಆಯಿತು ಅವ್ರಿಗೂ ನಮಗೂ. ಅಲ್ಲಿ ಪೊಲೀಸ್ನವ್ರ ಸಹಕಾರದಿಂದ ಬುಧವಾರ ಟೈಮ್ ತೊಗೊಂಡ್ರು. ಅವರು ಫೋನ್ ಮಾಡಿದ್ರು ಪ್ರವೀಣ್ ಅನ್ನೋರಿಗೆ, ನೆಲ್ಲ ಹೊರಗಡೆ ಇದ್ದೀನಿ ಅಂದರು. ಆಮೇಲೆ ನೀವು ಹೊರಗಡೆ ಇದ್ದೀರಿ ಅಂದರೆ ಈಗ ಸಮಸ್ಯೆ ಬಗೆಹರಿಸೋದು ಹೆಂಗೆ ಅಂತ ಅವರು ರೇಗೋದ್ರು. ಅಲ್ಲಿ ಇಲ್ಲ ಸರ್, ದೇವರಾಣೆ ನಾನು ಹೊರಗಡೆ ಇದ್ದೀನಿ, ಸೊ ಬುಧವಾರ ಬಂದು ಈಗ ನಮ್ಮ ಅಂಕಲ್ಲು ಯಾರೋ ಬಂದಿದ್ದಾರೆ, ಅವ್ರ ಹತ್ರ ನೀವು ಮಾತಾಡಿ. ಏನಾಗಬೇಕು ಸರ್? ಈಗ ನಮಗೆ ದುಡ್ಡು ಕೊಟ್ಟರು ಓಕೆ ಸರ್, ಚಿನ್ನ ಕೊಟ್ಟರು ಓಕೆ ಸರ್, ಎರಡಕ್ಕೂ ರೆಡಿ ಇದ್ದೀನಿ. ನಿಮ್ಮ ಚಿನ್ನ ಕೊಟ್ಟು ದುಡ್ಡು ಬಡ್ಡಿ ಎರಡು ಕೊಟ್ಬಿಟ್ಟು ಚಿನ್ನ ಕೊಡ್ತೀವಿ ಅಂದ್ರೆ ರೆಡಿತೀನಿ. ಆಗಲ್ಲ, ನಾವು ದುಡ್ಡು ಕೊಡ್ತೀವಿ ಅಂದ್ರೆ ದುಡ್ಡುಗೂ ರೆಡಿಯಾಗಿದ್ದೀನಿ. ಇವತ್ತೊಂದು ರೇಟಿಗೆ ದುಡ್ಡು ಕೊಟ್ಬಿಡಲಿ ಸರ್. ಮಳವಳ್ಳಿ ಭಾಗದಲ್ಲಿ ಈ ರೀತಿ ವಂಚನೆಗೊಳಗಾಗೋದ್ರ ಸಂಖ್ಯೆ ಹೆಚ್ಚಾಗಿದೆಯಾ, ಅಥವಾ ಏನು ಕೆಲವ್ರು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಸರ್, ಇಡೀ ರಾಜ್ಯಾದ್ಯಂತ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ. ಯಾಕೆಂತಂದರೆ ಅವ್ರು ಏನು ಮಾಡ್ತಾರೆ, ಇಂಗ್ಲೀಷ್ನಲ್ಲಿ ಒಂದಷ್ಟು ಫಾರ್ಮೆಟ್ಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಇವ್ರ ಹತ್ರ ಅಡಮಾನಕ್ಕೆ ಚಿನ್ನ ಇರಿಸ್ತಾರೆ, ಅಥವಾ 6 ತಿಂಗಳು ಯಾವುದೇ ಮುಗಿದ ನಂತರ ನಿಮಗೆ ಬದಲಿ ಚಿನ್ನವನ್ನು ಕೊಡ್ತೇವೆ ಅಥವಾ ಅದೇ ಸೇಮ್ ಚಿನ್ನವನ್ನು ಕೊಡ್ತೇವೆ ಅನ್ನುವಂತಹ ಪತ್ರಿಕೆ ಸಹಿ ಮಾಡಿ ಅಂತೇಳಿ ಮಾಡಿಸ್ಕೊಳ್ಳುವಂಥ ನೆಪದಲ್ಲಿ ಇವ್ರ ಹತ್ರ ಸಂಪೂರ್ಣ ಮಾರಾಟದ ಪತ್ರಿಕೆ, ಅನುಮತಿ ಪತ್ರಿಕೆ ಸೈನ್ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ. ಹಂಗಾಗಿ ಕಚೇರಿಗೆ ಹೋಗಿ ಅಲ್ದ್ರೂ ಕೂಡ, ಅಥವಾ ಸ್ಟೇಷನಲ್ಲಿ ಹೋಗಿ ದೂರು ದಾಖಲು ಮಾಡಬೇಕು ಅಂದರೂ ಕೂಡ, ಕೋರ್ಟ್ಗೆ ಹೋಗ್ತೀನಿ ಅಂದರೂ ಕೂಡ ಇವ್ರಿಗೆ ಯಾವುದೇ ರೀತಿಯಲ್ಲಿ ಫಲಶ್ರುತಿ ಸಿಕ್ಕಲ್ಲ. ಹಂಗಾಗಿ ಅಂದರೆ ಅಮಾಯಕರನ್ನ ಟಾರ್ಗೆಟ್ ಮಾಡಿ ಈ ರೀತಿ ವಂಚನೆ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಅಮಾಯಕರನ್ನ, ಜೊತೆಗೆ ಕಡಿಮೆ ಬಡ್ಡಿ ಆಮಿಷವನ್ನು ಒಡ್ಡಿ ಯಾರಿಗೆಲ್ಲ ಹಣದ ಅವಶ್ಯಕತೆ ಇದೆ, ನಿಮ್ಮ ಚಿನ್ನ ಅಲ್ಲಿ ಹರಾಜಾಗ್ತಾ ಇದೆ, ನಮ್ಮ ಹತ್ರಕ್ಕೆ ಬಂದರೆ ಇನ್ನೊಂದಷ್ಟು ಹೆಚ್ಚುವರಿ ಹಣವನ್ನು ನಿಮಗೆ ಕೊಡ್ತೇವೆ ಅನ್ನುವಂಥ ಆಮಿಷವನ್ನು ಒಡ್ಡಿ ಇಂಥವ್ರನ್ನ ಹುಡುಕಿ ಮಾಡ್ತಾ ಇದ್ದಾರೆ. ದಯಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ಇಂಥ ಕಂಪನಿಗಳನ್ನು ಮುಚ್ಚಿ, ಆ ಕಂಪ್ನಿಗಳಲ್ಲಿ ಯಾರೆಲ್ಲ ಒಡವೆಗಳನ್ನು ಇಟ್ಟು ಇವತ್ತು ಬೀದಿಲಿ ತಮ್ಮ ಒಡವೆಗಳನ್ನ ಕಂಡು ಕಣ್ಣೀರಾಗ್ತಾ ಇದ್ದಾರೆ, ಅವರ ಕಷ್ಟಕ್ಕೆ ಧಾವಿಸ್ಬೇಕು. ಒಂದು ಒಳ್ಳೆ ಕಾನೂನನ್ನು ತಂದು
ಪೊಲೀಸ್ ಇಲಾಖೆ ಮುಖಾಂತರ ಅವರನ್ನು ಕಂಟ್ರೋಲ್ ಮಾಡುವಂತಹ ವಿಚಾರದಲ್ಲಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ನಮ್ಮ ಮನವಿ. ಅಂದರೆ ನೂರಾರು ಜನ ವಂಚನೆಗೊಳಗಾಗಿದ್ದಾರೆ ಸರ್ ಮಳವಳ್ಳಿ ತಾಲೂಕಿನಲ್ಲಿ. ಖಂಡಿತವಾಗ್ಲೂ ಸರ್, ಸರ್ವೆ ಮಾಡಿಸಿದ್ರೆ ನೂರಕ್ಕಿಂತ ಹೆಚ್ಚು ಜನ ಸಿಗ್ತಾರೆ. ಯಾಕೆಂತಂದರೆ ಇವತ್ತು ಜೀವನ ಶೈಲಿ ತುಂಬ ಬದಲಾಗಿದೆ, ಭಾಳ ಕಷ್ಟಕರವಾಗಿದೆ. ನಿಮ್ಗೆ ಗೊತ್ತಿದೆ, ಈ ಮೈಕ್ರೋ ಫೈನಾನ್ಸಿಂದ ಹಾವಳಿಯಿಂದನೇ ಎಷ್ಟೋ ಜನ ಚಿನ್ನಗಳನ್ನು ಒಡವೆಗಳನ್ನು ಅಡವಿಟ್ಟು ಮೈಕ್ರೋ ಫೈನಾನ್ಸ್ಗೆ ದುಡ್ಡನ್ನು ಕಟ್ಟಿದ್ದಾರೆ. ಬಿಡಿಸ್ಕೊಳ್ಳೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಇಂಥ ಡೋಂಗಿ ಕಂಪ್ನಿಗಳ ವಿಶೇಷವಾದ ಆಮಿಷಗಳಿಗಾಗಿ ಚಿನ್ನವನ್ನು ಕಳ್ಕೊಳ್ಳುವಂಥ ಪ್ರಕರಣಗಳು ತುಂಬ ಇದ್ದಾವೆ. ಮುಂದಿನ ದಿನಗಳಲ್ಲಿ ತಮ್ಮ ಮಾಧ್ಯಮದ ಮುಂದೆ ಅವರೆಲ್ಲ ಬಂದೇ ಬರ್ತಾರೆ ಎನ್ನುವಂಥದ್ದು ನನ್ನ ಭಾವನೆ. ಇದಿಷ್ಟು ಏನು ವಂಚನೆಗೊಳಗಾಗಿರುವಂಥ ವ್ಯಕ್ತಿ ಹಾಗೂ ಸಾರ್ವಜನಿಕರ ಮಾತಾಗಿರುವಂಥದ್ದು. ಅಂದರೆ ಈ ಚಿನ್ನಾಭರಣವನ್ನು ಅಡವನ್ನು ಇಟ್ಕೊಳ್ತೀವಿ ಅಂತ ಹೇಳಿ ವಂಚನೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಒಂದು ಕಡೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಆದರೆ, ಮತ್ತೊಂದು ಕಡೆ ಚಿನ್ನಾಭರಣವನ್ನು ಅಡಮಾನ ಇಟ್ಕೊಳ್ತೀನಿ ಅನ್ನೋ ವಂಚಕರ ಸಂಖ್ಯೆ ಹೆಚ್ಚಾಗಿದೆ. ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದು ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.